ಬಸವೇಗೌಡರು ನಮ್ಮ ಡಿ ಮಾದೇಗೌಡರ ಮಕ್ಕಳು ಮತ್ತು ನಮ್ಮ ಬಿ ಜೆ ಪಿನಲ್ಲಿ ಅವರು ಭಾಳ ಪ್ರಮುಖವಾದ ಸ್ಥಾನದಲ್ಲಿದ್ದಾರೆ. ಮತ್ತು ನಮ್ಮ ಪೆಟ್ರೋಲ್ ಪಂಪ್ಸ್ ಅದರಲ್ಲಿ ಅವರು ರಾಜ್ಯಕ್ಕೆ ಅಧ್ಯಕ್ಷರು ಫ್ಯೂಲ್. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ಬಂದು 2 ತಿಂಗಳಾಗಿದೆ. ಈ 2 ತಿಂಗಳಲ್ಲಿ ಭಾಳ ಪ್ರಾಮಿಸಿಂಗ್ ಆಗಿ ಹೋಗ್ತಾ ಇದ್ದಾರೆ. ಅವರ ನಡವಳಿಕೆಗಳು, ತಗೊಳ್ಳೋ ತೀರ್ಮಾನ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದು. ಹಲವಾರು ಹಳೆಯ ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾಡಿನ ಜನರಿಗೆ ಒಂದು ಸಂತೋಷ ತಂದಿದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂತೇಳಿ, ಯಾಕೆಂದರೆ ಯಾವುದೇ ಅದು ರಾಜಕೀಯದಿರ್ಬೋದು, ಯಾವುದೇ ಕ್ಷೇತ್ರದವರು ಅವ್ರು ಮಾಡೋ ಕೆಲಸದ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ರೆ ತಮ್ಮ ಮೂಲಕ ಅದು ಅವ್ರಿಗೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ, ಒಂದು ಸ್ಪಿರಿಟ್ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಮೊದಲನೇದಾಗಿ ಬಹಳ ವರ್ಷಗಳ ಸಮಸ್ಯೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಕಾವೇರಿ ನದಿಯ ನೀರಿನ ಹಂಚಿಕೆಯ ವಿಷಯ ಭಾಳ ಪಾಸಿಟಿವ್ ಆಗಿ ಹೋಗ್ತಾ ಇದೆ, ಭಾಳ ಪಾಸಿಟಿವ್ ಆಗಿ ಹೋಗ್ತಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವ್ರನ್ನ ಆಹ್ವಾನ ಮಾಡಿದ್ರು. ಅವರು ಕೂಡ ನಾನು ಬರ್ತೇನೆ ಕರ್ನಾಟಕಕ್ಕೆ ಅಂತ. ಇದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಇಷ್ಟು ದಿವಸ ನಾವು ಸುಮ್ಮನೆ ಒಬ್ಬರನ್ನೊಬ್ಬರು ಬೈಕೊಂಡು ತಿರುಗ್ತಾ ಇದ್ರು. ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ರು ಮತ್ತು ಮೀಟಿಂಗ್ ಎಲ್ಲ ಫಿಕ್ಸ್ ಆಗ್ತಾ ಇತ್ತು. ಅಷ್ಟರಲ್ಲಿ ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಕಮಿಷನ್ ಸ್ವಲ್ಪ ಇಂಟರ್ವೆನ್ಷನ್ ಆಯಿತು. ಹಾಗಾಗಿ ಅದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಬಟ್ ಏನೇ ಆಗಲಿ, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಪರಿಹಾರ ತಗೊಳ್ಳೋರಿದೆಯಲ್ಲ, ಇದು ಒಂದು ಹೊಸ ಬೆಳವಣಿಗೆ. ಹಾಗಾಗಿ ಏಕೆಂದರೆ ನೀರಿನ ಹಂಚಿಕೆಯ ವ್ಯಾಜ್ಯಗಳು ಜಗತ್ತಿನಲ್ಲಿ ಬೇಕಾದಷ್ಟಿದ್ದಾವೆ. ಏನು ಹೊಸದೇನಲ್ಲ. ನಮ್ಮ ದೇಶದಲ್ಲೂ ಬೇಕಾದಷ್ಟು ಇದೆ, ಹೊಸದೇನಲ್ಲ. ಆದರೂ ಕೂಡ ಇದನ್ನು ಶಿವಕುಮಾರ್ ಅವರು ಮೋರ್ ಡೆಮೋಕ್ರೆಟಿಕ್ ಆಗಿ ಮತ್ತು ಮೋರ್ ಪೀಪಲ್ ಫ್ರೆಂಡ್ಲಿಯಾಗಿ ಅದನ್ನು ಬಗೆಹರಿಸಕ್ಕಂಥ ದಾರಿ ನಿಜಕ್ಕೂ ಕೂಡ ಅವರಿಗೆ ಸುಗಮ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಕೂಡ ಒಂದು ಪುಸ್ತಕ, ಅದು ನಿಮಗೆಲ್ಲ ತಲುಪಿದೆಯೋ ಗೊತ್ತಿಲ್ಲ. ಈ ನಾಡಿನ ನೀರಾವರಿ, ಈ ನಾಡಿನ ನಾಲೆಗಳು, ಈ ನಾಡಿನ ಕಾಲುವೆಗಳು, ಅದಕ್ಕೆ ಬರುವಂಥ ಸೋರ್ಸ್ಗಳ ಬಗ್ಗೆ ಒಂದು ಒಳ್ಳೆ ಪುಸ್ತಕ ಮಾಡಿಸಿದ್ದಾರೆ. ಒಳ್ಳೆ ಪುಸ್ತಕ. ಅದು ಅವ್ರ ಹೆಸರಲ್ಲೇ ಇದೆ, ಡಿ ಕೆ ಶಿವಕುಮಾರ್ ಹೆಸರಲ್ಲಿ. ಅದು ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ ಅಂತ ಕಾಣ್ತದೆ. ಅದು ಹಂಚಬೇಕು. ಸ್ವಲ್ಪ ಜನ ಓದಿದ್ರೆ ಅದರಲ್ಲಿ ಭಾಳಷ್ಟು ವಿಚಾರಗಳು ಅವ್ರಿಗೆ ಗೊತ್ತಾಗ್ತಾ ಹೋಗ್ತಾ ಇರ್ತವೆ. ಮತ್ತು ನೋಡಿ, ಈಗ ಹೈದರಾಬಾದ್ ನಮ್ಮ ಎಂಥದಪ್ಪ ಗೇಟ್ ಹಾಕೋ ಬಗ್ಗೆ, ತುಂಗಭದ್ರಾ ನದಿಗೆ ಇದನ್ನು ಕ್ರೆಸ್ಟ್ ಗೇಟ್ಗಳು ಹಾಕುವಂಥ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕರೆದ್ರು ಅಲ್ಲಿಗೆ. ಈ ಹೈದರಾಬಾದ್, ತೆಲಂಗಾಣ ಮುಖ್ಯಮಂತ್ರಿಗಳನ್ನು ಕರೆದ್ರು ಮತ್ತು ಸೆಂಟ್ರಲ್ ರಿಸೋರ್ಸಸ್ ಮಿನಿಸ್ಟರ್ ಪಾಟೀಲ್ ಅವ್ರನ್ನೂ ಕೂಡ ಕರೆದ್ರು. ಮತ್ತು ಭಾಳ ಜನ ಎಕ್ಸ್ಪರ್ಟ್ಸ್ ಬಂದರು. ಅವರೆಲ್ಲ ಕೂಡ ಕರೆದು ಅವತ್ತಿನ ದಿವಸ ಒಂದು ಮೀಟಿಂಗ್ ಮಾಡಿ ಆ ಸಭೆಯಲ್ಲಿ ಭಾಳ ಸೌಹಾರ್ದಯುತವಾಗಿ ಚರ್ಚೆ ಆಯಿತು. ಹೇಗೆ ತುಂಗಭದ್ರನೂ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಆ ವಿಚಾರದಲ್ಲೂ ಕೂಡ ಅವರ ನಡವಳಿಕೆಗಳಿವೆ. ಅದಾದಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಆಯಿತು. 6 ಜನ ನಮ್ಮ ಕರೆದಿದ್ದು, 6 ಜನ ಮುಖ್ಯಮಂತ್ರಿ ಭಾಳ ಸೌಹಾರ್ದಯುತವಾಗಿ ನಾಡಿನ ಆಡಳಿತ ಮತ್ತು ಅಭಿವೃದ್ಧಿಯ ಬಗ್ಗೆ ಅವ್ರ ಜೊತೆಗೆಲ್ಲ ಚರ್ಚೆ ಆಯಿತು. ಅವರಿಂದ ಸಲಹೆ ಕೇಳಿದ್ರು. ಭಾಳ ದೊಡ್ಡ ವಿಚಾರ ಆಯಿತು. ಸೊ ಹಾಗಾಗಿ ನಾನು ಇತ್ತೀಚೆಗೆ ವಿಯೆಟ್ನಾಮ್ಗೆ ಹೋಗಿದ್ದೆ, ಒಂದು 6 ಮಂತ್ಸ್ ಕೆಳಗಡೆ. ಅಲ್ಲಿ
ಅಲ್ಲಿ ವಿಯೆಟ್ನಾಂನಲ್ಲಿ ಆ ದೇಶದ ಮೆಕಾಂಗ್ ಅಂತ ಒಂದು ನದಿ ಇದೆ, ಮೆಕಾಂಗ್ ಅಂತ ಹೇಳಿ. ಆ ನದಿ 6 ದೇಶಗಳನ್ನು ಹಾಯ್ದು ಹೋಗುತ್ತದೆ. 6 ದೇಶಗಳನ್ನು ಹಾಯ್ದು ಹೋಗುತ್ತದೆ. ಚೈನಾ, ಜಪಾನ್, ತೈವಾನ್, ಕಾಂಬೋಡಿಯಾ, ಹೀಗೆ 6 ದೇಶಗಳನ್ನು ಹಾಯ್ದು ಹೋಗುವಂಥ ಮೆಕಾಂಗ್ ನದಿ ಸುಮಾರು 60-70 ವರ್ಷಗಳ ಹಿಂದೆ ಅದಕ್ಕೆ ಸಂಬಂಧಪಟ್ಟಂಥ ದೇಶಗಳೆಲ್ಲವೂ ಕೂತು ಏನು ಚರ್ಚೆ ಮಾಡಿದಾರೋ ಆ ಚರ್ಚೆ ಪ್ರಕಾರನೇ ನೀರು ಹೋಗುತ್ತೆ. ಹಂಚಿಕೆಯೂ ಕೂಡ ಅದೇ ಥರ ಹೋಗುತ್ತೆ. ಇಲ್ಲೂ ಕೂಡ ಹಾಗೆ ಆಗಬೇಕಂತ. ಇಲ್ಲೂ ಕೂಡ ತಮಿಳ್ನಾಡು ಇರ್ಬೋದು, ಏಕೆಂದರೆ ನಮ್ಮ ರಾಜ್ಯಗಳು ತಮಿಳ್ನಾಡು, ಕೇರಳ, ಕರ್ನಾಟಕ, ಪಾಂಡಿಚೇರಿ ಇವೆಲ್ಲ ಕೂತು ಎಕ್ಸ್ಪರ್ಟ್ಸಿನ ಜೊತೆಲಿ ಕೂರಿಸ್ಕೊಂಡು ಆ ನದಿಯ ನೀರು ಎಷ್ಟು ಬರ್ತದೆ, ಹೇಗಾಗ್ತದೆ ಅಂತಕ್ಕಂಥದ್ದು ಅದು ಒಂದು ಸರಿಯಾದ ರೀತಿ ತೀರ್ಮಾನ ತಗೊಳ್ಳುವಂಥದ್ದು ಭಾಳ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಭಾಳ ಒಳ್ಳೆಯದು. ಬಟ್ ಇದು ಈ ಮಧ್ಯೆ ನಮ್ಮ ಈ ಕನ್ನಡ ಚಳುವಳಿಯವರು, ರೈತ ಚಳುವಳಿ ಸುಮ್ಮನೆ ಅವರು ಅನಾವಶ್ಯಕವಾಗಿ ನಾನು ಚಳುವಳಿಲಿದ್ದವನು. ನಾನು ಕನ್ನಡಕ್ಕೆ ನಾನು ಹೌಸಲ್ಲೇ ಹೇಳಿದ್ದೆ, ನಾನು ಕನ್ನಡ ಮಂತ್ರಿ ಇದ್ದಾಗ, ಹೌದು ನಾನು ಕನ್ನಡ ಚಳುವಳಿಯ ಮೂಲಕ ಬಂದವನು, ವಾಟಾಳ್ ನಾಗರಾಜ್ ನಮ್ಮ ಗುರು ಅಂತಲೇ ಹೇಳಿದ್ದೆ ನಾನು. ಅದಕ್ಕೆ ತೊಂದರೆ. ಎಸ್, ಚಳುವಳಿಗಳು ಬೇಕು, ಬಟ್ ಚಳುವಳಿಗಳು ಇದೇ ಕೆಲಸ ಅಲ್ಲ. ಚಳುವಳಿ ಈಗ ಅವರಾಗ ನಾವು 13ನೇ ತಾರೀಕು ಕರ್ನಾಟಕ ಎಷ್ಟು ಬಂದ್ಗಳಾಗಿದ್ದಾವೆ, ಇಲ್ಲಿ ಎಷ್ಟು ಬಂದ್ಗಳಾಗಿದ್ದಾವೆ ಬಸವಗೌಡ್ರೆ. KR ಸರ್ಕಲಲ್ಲಿ 1 ವರ್ಷ ಬಂದ್ ನಡೀತಪ್ಪ. ನಮ್ಮ ಹರ್ಷಕುಮಾರ್ ಗೌಡ್ರು ಇಲ್ಲ, ತೀರ್ಕೊಂಡ್ಬಿಟ್ರು ಅವರು. 1 ವರ್ಷ ಹರ್ಷಕುಮಾರ್ ಅಣ್ಣ ಕುಂತಿದ್ದ ಅಲ್ಲೇ. ಸುಮ್ಮನೆ ಕಾವೇರಿ ಕಾವೇರಿ ಏನಾಯಿತು ಕಾವೇರಿ ಸಮಸ್ಯೆ ಎಲ್ಲಿತ್ತು ಅಲ್ಲೇ ಇದೆ. 1 ವರ್ಷ ಕೂತಿದ್ದು. ಆದ್ದರಿಂದ ಈ ಚಳುವಳಿಗಳು ಮುಖ್ಯ ಅಲ್ಲ. ಸೌಹಾರ್ದಯುತವಾದಂಥ ಮಾತುಕತೆಗಳಲ್ಲಿ ಅಕ್ರಾಸ್ ದಿ ಟೇಬಲ್ ಅಂತ ನಾವೇನು ಹೇಳ್ತೀವಿ, ಅದು ಭಾಳ ಮುಖ್ಯ. ಅದ್ರ ಬಗ್ಗೆ ನಮ್ಮ DK ಶಿವಕುಮಾರ್ ಅವರು ಒಲವು ತೋರಿರುವಂಥದ್ದು, ಅದ್ರ ಬಗ್ಗೆ ಈಗಾಗಲೇ ಮಾತುಕತೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಮೆಚ್ಚುವಂಥ ವಿಚಾರ. ಇಲ್ಲಾಂದರೆ ಸುಮ್ಮನೆ ಹಿಂಗೆ ನಡೀತಲೇ ಇರ್ತದೆ. ಬನ್ನಿ, ಇಲ್ಲೇ ಬನ್ನಿ, ನಡೀತಾ ಇರ್ತದೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು. ಬಟ್ ಇದನ್ನು ನಾನು ಸುಮಾರು ಸರಿ ಪ್ರತಿಪಾದನೆ ಮಾಡಿದ್ದೀನಿ. ಈಗ ಕೃಷ್ಣ ಸಾಹೇಬ್ ಇದ್ದಾಗ ನಾನು ಕೆಲವು ಸೈಟ್ಗಳನ್ನೂ ಕೂಡ ಗುರ್ತಾಕೊಂಬಂದಿದ್ದೆ. ಏನ್ರಿ, ಒಂದು ಸೈಟ್ ತೊಗೊಂಡ್ರೆ 25 ವರ್ಷ ಆದರೂ ಅವ್ನು ಮನೆ ಕಟ್ಟಂಗಿಲ್ಲ. ಒಬ್ಬೊಬ್ಬನ ಹೆಸರು 100 ಸೈಟ್ ಅವೆ, 1-2 ಅಲ್ಲ. ಈಗ ನಮ್ಮ ಅಧಿಕಾರಿಗಳೆಲ್ಲ ಕೋಆಪರೇಟಿವ್ ಸೆಕ್ಟರಲ್ಲಿ, ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಗಳು, ಅಯ್ಯೋ ನಾನು ಕೂಡ ಮಂತ್ರಿ ಇದ್ದಾಗ ನನಗೆ ಸೈಟ್ ಕೊಡೋಕೆ ಬೇಡಪ್ಪ, ನನಗೆ ಬೇಡ. ಎಷ್ಟು ಸೈಟ್ಗಳಿದ್ದಾವೆ ಒಬ್ಬೊಬ್ಬರ ಹೆಸರಲ್ಲಿ, ಯಾರೂ ಮನೆ ಕಟ್ಟಿಲ್ಲ, ಸುಮ್ಮನೆ ಮಾರ್ಕೆಟ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದೊಂದು ತೀರ್ಮಾನ, ಅದನ್ನು ಹೇಳಿದರು DK ಶಿವಕುಮಾರ್. ಯಾರು ಈ 5 ವರ್ಷದೊಳಗಡೆ ಕಟ್ಟಬೇಕು, ಕಟ್ಟಲಿಲ್ಲ ಅಂತಂದರೆ ಸರ್ಕಾರ ನಾವು ಇದು ಮಾಡ್ಕೋತೀವಿ ಅಂತ ಹೇಳಿ. ಭಾಳ ಒಳ್ಳೆಯದು. ಈಗ ನಾನು ಸದಾಶಿವನಗರದಲ್ಲಿ ಸೈಟ್ ನಂಬರೆಲ್ಲ ಗುರ್ತಾಕೊಂಡ್ಬಂದಿದ್ದೆ. SM ಸರ್, ಇದು ಅಲ್ಲಿ ಇರೋವೆಲ್ಲ 50-80 ಸೈಟ್ಗಳು. 50-80 4 ಜನ ಕೊಡ್ಬೋದು. 4 ಜನ ಕೊಡಿ ಸರ್, ಒಬ್ಬ ಬಡವರಿಗೆ ಕರ್ಕೊಂಬಂದ್ರು. ಸದಾಶಿವನಗರದಲ್ಲಿ ನನ್ನ ಸೈಟು ಅಂದರೆ ಸರ್, ಜೀವನ ಇರೋ ತನಕ ನಿಮ್ಮ ಫೋಟೋ ಇಟ್ಕೊತಾನೆ ಸರ್ ಅವನು. ಬಟ್ ಅವರು ಯಾಕೋ ಹೆದರಿಬಿಟ್ಟು ಕೃಷ್ಣ ಅವರು ಮಾಡಲಿಲ್ಲ. ಸರ್ಕಾರಕ್ಕೆ ಯಾವ ಹೆದರಿಕೆ ಇದೆ. ಬಟ್ ಅದನ್ನು ಇವತ್ತು ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವ್. ಯಾಕೆಂತಂದ್ರೆ ಭಾಳ ಜನ ನೋಡಿ ಇವತ್ತು ಈಗ ಇಲ್ಲಿ ಸೈಟ್ ಕೊಟ್ಟು ಎಷ್ಟು ವರ್ಷ ಆಯಿತು. ಮೂಡಾದಲ್ಲಿ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಮಗ, ಹೆಂಡತಿ ಎಲ್ಲರೂ ತಗೊಂಡು ಎಲ್ಲರೂ ಕೂಡ ಕೋರ್ಟಲ್ಲವ್ರು. ಹಾಗಾಗಿ ಇದು ಹಲವಾರು ವಿಚಾರಗಳಲ್ಲಿ ಮುಖ್ಯಮಂತ್ರಿ 2 ತಿಂಗಳಲ್ಲಿ ನಿಜಕ್ಕೂ ಕೂಡ ನಮ್ಮ ಜನಗಳು ಮೆಚ್ಚುವಂಥ ಆಯಿತಾ. ಮತ್ತು ಏನು ಸರ್, ಇದು ನಮಗೆ ವಯಸ್ಸಾಗ್ಬಿಟ್ಟು ಹಾಗೆ ಹೇಳ್ತಿದ್ದೆ ಮೊದಲು ಅಲ್ವಾ, ಈಗ ಹಿಡ್ಕೋಬೇಕು. ಏನು ಸಮಯ, ಚೆನ್ನಾಗಿದ್ದೀರಾ?
ಆ, ಹ್ಮ್. ಏನೋ ಹೋರಾಪಾತಗೆ ಮತ್ತು ನಮ್ಮ ಚಳುವಳಿಗಾರರೆಲ್ಲ ಕೂಡ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಏನೇನೋ ಬಾಯಿ ಬಂದಿದ್ದು ಚಳುವಳಿ ಮಾಡ್ತೀವಿ ಅಂತಲ್ಲ. ಇವತ್ತು ಎಂಥದ್ದು ಕಾವೇರಿ ಚಳುವಳಿಗೆ ಎಲ್ಲ ರೈತ ಚಳುವಳಿ, ಕನ್ನಡ ಚಳುವಳಿ, ಯಾವ್ಯಾವುದೋ ಚಳುವಳಿ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಸರ್ಕಾರಕ್ಕೆ. ಭಾಳ ಪಾಸಿಟಿವ್ ಆಗಿ ಹೋಗ್ತಾ ಇರ್ತಕ್ಕಂಥ ಸರ್ಕಾರ. ಸುಮ್ಮನೆ ಅನಾವಶ್ಯಕವಾಗಿ ನಮ್ಮದೇ ನಡಿಬೇಕು ಅವ್ರು ಹೇಳಿದ್ರೆ ಕೇಳ್ತಾನೆ ಇಲ್ಲ ವಾಟಾಳನ ಆಗಲಿ. ಇಲ್ಲ ನಾವು 13ನೇ ತಾರೀಕು ಯಾವ ಪುರುಷಾರ್ಥಕ್ಕೆ ಬಂದ್ ಮಾಡ್ತೀರಿ? ಯಾವ ಪುರುಷಾರ್ಥಕ್ಕೆ ಬಂದ್ ಆಗಬೇಕದು? ಅದರಿಂದ ಏನು ಉಪಯೋಗ ಆಗುತ್ತೆ? ಏನು ಅದರಲ್ಲಿ ನಿಮ್ಮ ಸರ್ಕಾರ ಬಂದ್ ಮಾಡ್ತೀರಾ? 5 ಸ್ಟಾರ್ ಹೋಟ್ಲು ಬಂದ್ ಮಾಡ್ತೀರಾ? ಏನಿಲ್ಲ. ಈ ಪಾಪ ಚಿಲ್ಲರೆ ಪಲ್ಲರೆ ಅಂಗಡಿಯವು ಅವು ದಿನ ವ್ಯಾಪಾರ ಮಾಡೋ ತೊಂದರೆ ಕೊಡಬೇಡ್ರಿ ದಯವಿಟ್ಟು. ಯಾಕೆ ಇವೆಲ್ಲ ಹಳೇದಿದು ಚಳುವಳಿ ಬಂದ್ ಮಾಡೋದು, ಇವೆಲ್ಲ ಹಳೇದು. ಅದರಿಂದ ಜನರಿಗೆ ಏನು ಪ್ರಯೋಜನ ಆಯ್ತು ಅದು ಮಾಡಿ, ಅದನ್ನು ಹೇಳಿ. ಈಗ ನಮ್ಮ ನಾರಾಯಣಗೌಡರು ಅವರು ಅವರೆಲ್ಲ ಸುಮ್ಮನೆ ಎದ್ದು ಕೂತ್ಕೊಂಡ್ಬಿಡ್ತಾರೆ ಒಂದೊಂದು ದಿವಸ. ಮಲಗಿದ್ದವ್ರು ಎದ್ದು ಕೂತ್ಕೋತಾ ಇರೋದು ಯಾವುದಾದ್ರು ವಿಷಯ ಅದಲ್ಲ. ಸೊ ಹಾಗಾಗಿ ಮತ್ತು ಅದ್ರ ಜೊತೆಗೆ ಈಗ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಬಗ್ಗೆ ಭಾಳ ಜನ ಭಾಳ ಥರ ಮಾತಾಡೋದು. ಯಾಕೆ ನಾನು ಕ್ಯಾಬಿನೆಟಲ್ಲಿ ಇದ್ದವನು. ಬಹುಶಃ ಈ ಕ್ಯಾಬಿನೆಟಲ್ಲಿ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಒಬ್ಬ ಕಾಂಗ್ರೆಸ್ನವನಿಗೆ ಒಂದು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತೇನೆ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅದೆಲ್ಲ ಇದೆ ಇಲ್ಲಿ. ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ. ಬಟ್ ಅದರಲ್ಲೇನಪ್ಪ, ಒಂದು ನಮ್ಮ ತನ್ವೀರ್ ಸೇಠಿ ಕೊಡಬೇಕಾಗಿತ್ತು. ಇಡೀ ಸೀನಿಯರ್ 6 ಟೈಮ್ಸ್ ಹೋದಾಗಿತ್ತು. ಅದು ಕೊಡೋದಕ್ಕೆ ಏನಪ್ಪ ಅಂದರೆ ಪಾಪ ಬೇರೆಯವ್ರ ಸ್ವಾರ್ಥ ಇದೆ ಇದರಲ್ಲಿ. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು, ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದಿದು ಅನ್ನೋ ಸ್ವಾರ್ಥ ಅವ್ರಿಗೆ ನಿಂತು ಪಾಪ ಅವ್ರಿಗೆ. ಈ ಹೆಣ್ಮಗಳಿಗೂ ಅಷ್ಟೇ. ಹೆಣ್ಮಗಳು ನಿಲ್ಲಿಸ್ತವ್ರು ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಟಿ ವಿನ, ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ಹೆಣ್ಣುಮಗಳಿಗೆ, ಹೆಣ್ಣು ಮಕ್ಕಳು ರಹಿತವಾದಂಥ ತಪ್ಪಿಸ್ತವ್ರು ಯಾರು? ಅದು ಹೇಳ್ರಿ. ಕೊಟ್ಟಿರಲಿಲ್ವಾ? ಅದು ಪಾಪ ನಾನು ಅಲ್ಲ ಕೊಟ್ರಿ. ಉಮಾಶ್ರೀ ಆಗಿದ್ರು ಹಿಂದೆನೂ ಕೂಡ. ನಾನೇನು ಕೊಟ್ಟು ಯಾಕೆ ಕಿತ್ಕೊಂಡ್ರಿ? ಒಂದು ಮಹಿಳೆಗೆ ಯಾಕೆ ಅವಮಾನ ಮಾಡಿದ್ರು? ಅದು ನಿಮ್ಮ ಸಮಾಜದ ಮಹಿಳೆಗೆ ಅವಮಾನ ಮಾಡಿದ್ದೀರ ನೀವು. ಆದ್ದರಿಂದ ನಾನು ಡಿ ಕೆ ಶಿವಕುಮಾರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ಆ ಮಹಿಳೆಗೆ ಅವಮಾನ ಆಗಿದೆ, ತಗೊಳ್ರಿ ಅವಳನ್ನೇ. ಗಾಯತ್ರಿ ಶಾಂತೇಗೌಡನ್ನೇ ತಗೊಳ್ಳಿ ನೀವು ವಾಪಸ್. ಅವ್ರಿಗಾಗಿರೋ ಅವಮಾನ ತಪ್ಪಿಸಿ. ಏನು ಆಗಿರಲಿಲ್ವೇ? ಯಾರು ಉಮಾಶ್ರೀ ಅವರು ಆಗಿರಲಿಲ್ವೇ? ಸಿದ್ದರಾಮಯ್ಯ CM ಆದಾಗೆಲ್ಲ ಆಗಿದ್ದಾರೆ. ಇನ್ನೇನು ಸರ್ ಸಮಾಚಾರ? ಅದು ಒಂದು ನಿಜಕ್ಕೂ ಕೂಡ ಹಿಸ್ ಮೆಚ್ಯೂರ್ಡ್ ಆ್ಯಕ್ಟಿವಿಟೀಸ್, ಮೆಚ್ಯೂರ್ ಮೂಮೆಂಟ್ ಇದೆಲ್ಲ ಡಿ ಕೆ ಶಿವಕುಮಾರ್ ನಮ್ಮ ಗಣರಾಜ್ಯ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳು ಕೇಂದ್ರ ಸರ್ಕಾರದೊಡನೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ತನ್ನ ಅಭಿವೃದ್ಧಿಗೆ ಕಾರಣ ಆಗ್ತಾವೆ. ಇಲ್ಲಿ ಹಿಂದೆ ಏನಾಗಿತ್ತು? ಇದೇ ಹಿಂದಿನ ಮುಖ್ಯಮಂತ್ರಿ ಯಾರೋ ನನ್ನ ಕರೆಯೋಕ್ಕೆ ನಾನೇ ಅಲ್ಲ ರೀ. 3 ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ನಡೆಯುತ್ತೆ, ಫೈನಾನ್ಸ್ ಮೀಟಿಂಗ್. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮೆಂಬರ್ಸು. ನಮ್ಮ ರಾಜ್ಯಕ್ಕೆ ದುಡ್ಡು ಬೇಕು, ನಮ್ಮ ರಾಜ್ಯಕ್ಕಿಂತ ಪ್ರೋಗ್ರಾಮ್ ಬೇಕು ಅಂತ ಸ್ವತಃ ಪ್ರಧಾನಮಂತ್ರಿಗಳು ಪ್ರಿಸೈಡ್ ಮಾಡಿ ತಗೊಳ್ಳುವಂಥ ಮೀಟಿಂಗ್ ಇದು. ಒಂದು ಮೀಟಿಂಗ್ ಆದರೂ ಹೋದ್ರೇನ್ರಿ? ಈ ಮಾಜಿ ಮುಖ್ಯಮಂತ್ರಿ ಒಂದು ಮೀಟಿಂಗ್ ಆದರೂ ಯಾವನ್ನ ಕಳಿಸೋದು? ಕೃಷ್ಣ ಬೈರೇಗೌಡ ಅವನು ಯಾವನ? ಇಷ್ಟೇ ನಿಮಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ನಿಮಗಿದ್ದಂಥ ಕಾಳಜಿ ಇಷ್ಟೇ. ಬಟ್ ಅದೇ ಶಿವಕುಮಾರು
ಪ್ರಧಾನಮಂತ್ರಿಗಳ ಹತ್ರ ಕೂತ್ಕೊಂಡು, ಸರ್ ನಾವು ನಿಮ್ಮ ಜೊತೆಗಿರ್ತೀವಿ, ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ರೀತಿ ಸಪೋರ್ಟ್ ಕೊಡ್ತೀವಿ, ನಮ್ಮ ಕೆಲಸ ಮಾಡಿಕೊಡಿ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಸಹಾಯಕರ. ಎಂಥ ಮಾತು ಇದು! ಅಯ್ಯೋ, ರಿಯಲಿ ರಿಯಲಿ ಇವೆಲ್ಲ ಪ್ಲಸ್ ಆಗ್ತಾ ಇದೆ ಇವೆಲ್ಲ. ಪ್ರಧಾನಮಂತ್ರಿ, ಏಕೆಂದರೆ ಕೇಂದ್ರ ಸರ್ಕಾರಗಳನ್ನೇ ಸಂಬಂಧ ಇಟ್ಕೊಂಡು ಹೋಗ್ಬೇಕಲ್ಲ. ಈಗ ನೋಡಿ, ಮೊನ್ನೆ 4,000 ಕೋಟಿ ಚಿಲ್ಲರೆ ಕೊಟ್ಟರು. ಮೊನ್ನೆ ಹಿಡ್ದು ದಿವಸ ಏನಾಗ್ತಾಯಿತ್ತು, ಕಟ್ಟಾಗ್ತಾಯಿತ್ತು ಪೂರ. ಯಾವಾಗ ಶಿವಕುಮಾರ್ ಸೌಹಾರ್ದಯುತವಾದ ಸಂಬಂಧಕ್ಕೆ ನೇರ ಪ್ರಧಾನಮಂತ್ರಿಗಳನ್ನು ಕಂಡು ಮಾತಾಡಲಿಕ್ಕೆ ಶುರು, 4,300 ಕೋಟಿ ಬಂದ್ಬಿಡ್ತೀರಿ. ಹಾಗಾಗಿ ನಿಮ್ಮ ದುರಂಕಾರ, ನಿಮ್ಮ ಸ್ವಾರ್ಥ ರಾಜ್ಯವನ್ನು ಎಲ್ಲೆಲ್ಲೋ ತೊಗೊಂಡು ಹೊರಟಿತ್ತು. ಅದು ಈಗ ಸರಿಯಾಗ್ತಾ ಇದೆ. ನೀವು ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀನು ಎಲ್ಲಪ್ಪ ನಿಂದು ಮುಗೀತು ನಡಿ, ಆಯ್ತಲ್ಲ, ಆಯ್ತಲ್ಲ. ಹೋಗ್ಬೇಕಾಗಿತ್ತು. ಪ್ರಮಾಣ ವಚನ ಸ್ವೀಕಾರಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹೋಗಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೆತನದಲ್ಲಿ ಹೋಗ್ರಪ್ಪ, ನಡೆಸ್ಕೊಂಡು ಹೋಗಿ ಅಂತ ಹೇಳ್ಬೇಕಾಗಿತ್ತು. ಅದು ದುರಂಕಾರ, ಸ್ವಾರ್ಥ ಮತ್ತು ಅಲ್ಲ. ಇದೇನಾಗುತ್ತೆ, ನಾನು ಹೇಳ್ತಾ ಹೋದರೆ ಈ ವಿಶ್ವನಾಥ್ ಬಿಟ್ಟೇ ಇಲ್ಲ ಸಿದ್ದರಾಮಯ್ಯನ ಮಾಡೋದನ್ನು ಅಂತ. ನಾನು ಇರೋ ವಿಚಾರ ವಸ್ತುಸ್ಥಿತಿ ಹೇಳ್ತೀನಿ. ನನಗೇನು ಸಿದ್ದರಾಮಯ್ಯ ಅಂತ ಆಸ್ತಿ ಇಸ್ಕೋಬೇಕಾಗಿ ನಥಿಂಗ್. ನಮಗೇನಿದೆ ಇರೋ ವಿಚಾರ ಹೇಳೋಕ್ಕೆ? ಇಡೀ ರಾಜ್ಯದಲ್ಲಿ ನಾನು ಒಬ್ಬನೇಪ್ಪ ಹೇಳ್ತಾ ಹೋಗಿ, ನೀನು ಸರಿ ಇಲ್ಲ, ನಿನ್ನ ನಡವಳಿಕೆ ಸರಿ ಇಲ್ಲ, ನಿನ್ನ ಕಾರ್ಯಕ್ರಮ ಸರಿ ಹೇಳ್ತಾ ಹೋದವ್ರು ಯಾರು? ಅದು ಬೇಕಾಗಿತ್ತು ನೀವು. ಹಾಗಾದ್ರೆ ಜನತಂತ್ರ ವ್ಯವಸ್ಥೆ ಜೈ ಜೈ ಅನ್ನೋದಷ್ಟೇನಾ? ಜೈ ಜೈ ಅನ್ನೋದಷ್ಟೇನಾ? ನೋ. ಸಾಧಿಗೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲ ವಿನಂತಿ ಮಾಡ್ತೀವಿ, ಸ್ವಲ್ಪ ಇದು ನಾಡಿನ ಎಲ್ಲ ಕಡೆಗೂ ಬರೋ ಥರ ಮಾಡಿ ದಯವಿಟ್ಟು. ಯಾಕೆಂತ ಇಟ್ಸ್ ಎನ್ ಇಂಪಾರ್ಟೆಂಟ್ ಇಶ್ಯೂ ಇದು. ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ಕಾವೇರಿ ಬಗ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿ